ಇನ್ನು ಕಾಂಗ್ರೆಸ್ನ ಬಂಗಲೆಯಲ್ಲಿ ಆಸ್ಟ್ರೇಲಿಯಾ ಹವಾ ಶುರುವಾಗಿದೆ. ವಿದೇಶಕ್ಕೆ ಹಾರಲಿದ್ದಾರೆ ಸಿದ್ದು ಸೈನ್ಯದ 20 ನಾಯಕರು. ರಾತ್ರಿ 12 ಗಂಟೆಗೆ ಫ್ಲೈಟ್ ಏರಲಿರುವ ಕೈ ನಾಯಕರು. ಇಲ್ಲಿದೆ ಪೂರ್ತಿ ಪ್ಲಾನ್. ವಿದೇಶಕ್ಕೆ ಹಾರಲಿದ್ದಾರೆ ಸಿದ್ದರಾಮಯ್ಯರ ಸೈನ್ಯದ 20 ನಾಯಕರು. ರಾತ್ರಿ 12 ಗಂಟೆಗೆ ಫ್ಲೈಟ್ ಏರಲಿರುವ ಕೈ ನಾಯಕರು. ಇಲ್ಲಿದೆ ಪೂರ್ತಿ ಪ್ಲಾನು. ಚಿಕ್ಕಮಗಳೂರಿನಲ್ಲಿ ಗಲಾಟೆ ನಡೀತಾ ಇದೆ. ಇನ್ನೊಂದಷ್ಟು ಜಿಲ್ಲೆಗಳಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಆದರೆ ನಮ್ಮ ರಾಜ್ಯದ ಕೆಲ ಶಾಸಕರು 12 ಗಂಟೆಗೆ ಫ್ಲೈಟ್ ಹತ್ತೋರಿದ್ದಾರೆ. 13 ದಿನಗಳ ಸುದೀರ್ಘ ಪ್ರವಾಸ. ಮಾರ್ಚ್ 3ನೇ ತಾರೀಕು ಕರ್ನಾಟಕಕ್ಕೆ ವಾಪಸ್ ಬರ್ತಾರೆ. ಸಿದ್ದು ಬಣದ ಶಾಸಕರ ಪಟ್ಟಿ ಬಹಿರಂಗಗೊಂಡಿದೆ. ಯಾರ್ಯಾರು ಹೋಗ್ತಿದ್ದಾರೆ ಗೊತ್ತಾ? ಸಚಿವ ಕೆ ವೆಂಕಟೇಶ್ ನೇತೃತ್ವದಲ್ಲಿ ಹೊರಟಿದೆ ಕಾಂಗ್ರೆಸ್ ಶಾಸಕರ ದಂಡು. ಪುಟ್ರಂಶೆಟ್ಟಿ, ಹಂಪನಗೌಡ, ಬಾದರ್ಲಿ ಸೇರಿದಂತೆ ಪ್ರಭಾವಿ ಶಾಸಕರ ಲೀಸ್ಟ್ ಒಂದು ರೆಡಿಯಾಗಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ವಸಂತಕುಮಾರ್ ಸೇರಿದಂತೆ 3 MLCಗಳು ಕೂಡ ಭಾಗಿಯಾಗಿದ್ದಾರೆ. ಸಿದ್ದರಾಮಯ್ಯಗೆ ಅತ್ಯಂತ ಆಪ್ತರೆನ್ನಲಾದ ನಾಯಕರೇ ವಿದೇಶಿ ಯಾನಕ್ಕೆ ಸಜ್ಜಾಗಿದ್ದಾರೆ. ವೀಸಾ ವಿಘ್ನ ಮತ್ತು ಮೀನಾಮೇಷ. ಕೊನೆ ಕ್ಷಣದವರೆಗೂ ಕೂಡ ಸಸ್ಪೆನ್ಸು. ಕೆಲವು ಶಾಸಕರಿಗೆ ಇನ್ನೂ ಸಿಕ್ಕಿಲ್ಲ ವೀಸಾ ಕ್ಲಿಯರೆನ್ಸು. ಕೆಲ ಶಾಸಕರಿಗೆ ಕೈ ತಪ್ಪುತ್ತಾ ಆಸ್ಟ್ರೇಲಿಯಾ ಟ್ರಿಪ್ಪು. ಕೊನೆ ಕ್ಷಣದವರೆಗೂ ಕಾದು ನೋಡುವ ತಂತ್ರಕ್ಕೆ ಕೆಲ ಶಾಸಕರು ಶರಣಾಗತಿ. ಡಿಕೆಶಿ ಗೊತ್ತಿಲ್ಲ ಅಂದಿರೋದು ಈ ಶಾಸಕರಲ್ಲಿ ಆತಂಕ ಮೂಡಿಸಿದೆಯೇ? ಕೈಪಡೆಯಲ್ಲಿ ಆಸ್ಟ್ರೇಲಿಯಾ ಹವಾ. ರಾಜ್ಯ ಹೊತ್ಕೊಂಡು ಉರಿತಾ ಇದೆ. ಚಿಕ್ಕಮಗಳೂರಿನಲ್ಲಿ ಇನ್ನೇನು ನಾಳೆ ದಿನ ಕರ್ಫ್ಯೂ ಬೀಳುತ್ತೋ ಏನೋ. ರಾಜ್ಯದಲ್ಲಿ ಅಶಾಂತಿ ತಾಂಡವಾಡ್ತಾ ಇದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೈ ಚೆಲ್ಲಿ ಕೂತಿದೆ ಅಂತ ಹೇಳಿ ವಿಪಕ್ಷದ ಆರೋಪ. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯರ ನಡುವಿನ ಸ್ಥಾನಕ್ಕಾಗಿ ಪೈಪೋಟಿ. ಈ ಎಲ್ಲದರ ನಡುವೆ ವಿದೇಶಿ ಪ್ರಯಾಣ, ವಿದೇಶಿ ಯಾತ್ರೆ ಬೇಕಿತ್ತಾ? ರಾತ್ರಿ 12ಕ್ಕೆ ಫ್ಲೈಟ್ ಏರ್ತಾರಂತೆ. ಅದರಲ್ಲಿ ಒಂದಷ್ಟು ಜನರಿಗೆ ಇನ್ನೂ ವೀಸಾ ಕ್ಲಿಯರೆನ್ಸ್ ಸಿಕ್ಕಿಲ್ಲ. ಆಸ್ಟ್ರೇಲಿಯಾ ಪೀಣ್ಯಕ್ಕೆ ಹೋಗಿ ಬಂದಂಗಲ್ಲ. ಆಸ್ಟ್ರೇಲಿಯಾಕ್ಕೆ ಹೋಗಬೇಕು ಅಂದರೆ ನಿಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ನ ಕ್ಲಿಯರೆನ್ಸ್ಗಳು ಅವ್ರಿಗೆ ಗೊತ್ತಾಗಬೇಕು. ಅಲ್ಲಿನ ಇಮಿಗ್ರೇಷನ್. ಇಲ್ಲಿ ಬಂದವನು 3 ದಿನಕ್ಕೆ ಇಲ್ಲೇ ಇರ್ತಾನೋ ಅಥವಾ 3 ದಿನಕ್ಕಿರೋ ಕಾಸು ಇವನ ಜೊತೆ ಇದೆಯೋ ಎಲ್ಲ ಕ್ಲಿಯರೆನ್ಸ್ ತಗೋತಾರೆ. ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ ನೋಡ್ತಾರೆ. ಸೊ ಹಿಂಗಿರಬೇಕಾದ್ರೆ ಆ ವೀಸಾದ ಪ್ರೊಸೀಜರ್ಗಳು ಇನ್ನೂ ಇದ್ದಾವೆ. ಇನ್ನೂ ಕ್ಲಿಯರೆನ್ಸ್ ಸಿಕ್ಕಿಲ್ಲ. ಒಂದಷ್ಟು ಜನ ಅದರ ನಿರೀಕ್ಷೆಯಲ್ಲಿದ್ದಾರೆ. ಅಧಿಕಾರ ಹಂಚಿಕೆ ಕಿತ್ತಾಟದ ನಡುವೆ ಶಾಸಕರ ಫಾರಿನ್ ಸ್ಟಡಿ ಟೂರು. ಇಂದು ರಾತ್ರಿ 12 ಗಂಟೆಗೆ KIAL ಮೂಲಕ ಆಸ್ಟ್ರೇಲಿಯಾಗೆ ಪ್ರಯಾಣ ಮಾಡ್ತಾರೆ. ಪ್ರವಾಸಕ್ಕೂ ಮುನ್ನ ರಾತ್ರಿ 8ಕ್ಕೆ ಖಾಸಗಿ ಹೋಟೆಲ್ನಲ್ಲಿ ಶಾಸಕರ ಮಹಾಸಭೆ ಹೀಗೆಲ್ಲ ನಡೆಯುತ್ತೆ. ಒಟ್ಟಾರೆ ಕೈಪಡೆಯಲ್ಲಿ ಸಿದ್ದು ಬಣದ ಒಂದಷ್ಟು ಶಾಸಕರು ವಿದೇಶಿ ಪ್ರಯಾಣಕ್ಕೆ ಹೋಗ್ತಾರೆ. ಇನ್ನು MB ಪಾಟೀಲ್ ಹೇಳ್ತಾರೆ ಊರು ಸುತ್ತೋದ್ರಲ್ಲಿ ತಪ್ಪೇನಿದೆ ಅಂತ. ಊರು ಸುತ್ತಿ ಯಾವ ಸಂದರ್ಭದಲ್ಲಿ ಊರು ಸುತ್ತಕ್ಕೆ ಹೋಗ್ತಿದ್ದಾರೆ ಅನ್ನೋದೇ ಮುಖ್ಯ ಆಗೋದು. ಊರು ಸುತ್ತುವುದರಲ್ಲಿ ಯಾವ ತಪ್ಪೂ ಇಲ್ಲ. ಒಂದು ಗುಡಿಸ್ಲಿಗೆ ಬೆಂಕಿ ಬಿದ್ದು ಹೊತ್ಕೊಂಡು ಉರಿತಾ ಇತ್ತಂತೆ. ಒಬ್ಬ ಅಜ್ಜ ಅಲ್ಲೇ ನಿಂತ್ಕೊಂಡು ಬೀಡಿ ಸೇದೋದಕ್ಕೆ ಆ ಗುಡಿಸಲಲ್ಲಿ ಹಿಂಗೆ ಬಾಯಿ ಇಟ್ಬಿಟ್ಟು ಬೀಡಿಗೆ ಬೆಂಕಿ ಹಚ್ಚಿಸ್ಕೊಂಡಂತ. ಹಾಗೆ ನೀವು ವಿದೇಶಕ್ಕೆ ಹೋಗೋದು ಅಪರಾಧ ಅಲ್ಲ, ಯಾವ ಸಂದರ್ಭದಲ್ಲಿ ಹೋಗ್ತಿದ್ದೀರಾ ಅನ್ನೋದೇ ಪ್ರಶ್ನೆ. ವಿಪಕ್ಷದವರ ಬಾಯಿಗೆ ಸಿಕ್ಕಿದ್ದೀರಿ. ವಿಪಕ್ಷದವರು ಇದನ್ನೇ ರಾಜಕೀಯ ಸಬ್ಜೆಕ್ಟ್ ಆಗಿ ಪರಿವರ್ತನೆ ಮಾಡ್ಕೋತಾರೆ. ವಿಪಕ್ಷದವರ ಆರೋಪಕ್ಕೆ ತಕ್ಕನ ಹಾಗೆ ಕಾಂಗ್ರೆಸ್ನ ಒಂದಷ್ಟು ಶಾಸಕರು ಮುಂದಾಗಿರುವಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸ ಮತ್ತು ದುರಂತ. ಕೊನೆ ಕ್ಷಣದವರೆಗೂ ಕೂಡ ಕೆಲವರು ವೀಸಾ ಕ್ಲಿಯರೆನ್ಸ್ಗೆ ಕಾಯ್ತಾ ಇದ್ದಾರೆ ಎಂದು ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.